ಓಂ. ಆತ್ಮೀಯರೇ ನಮಸ್ಕಾರ. ಗಂಡಭೇರುಂಡ ಈ ಪುಸ್ತಕದಲ್ಲಿರುವಂತಹ ಪಂಡರೀನಾಥಾಚಾರ್, ವಿದ್ವಾಂಸ ಪಂಡರೀನಾಥಾಚಾರ್ ಗಲಗಲಿ ಅವರು ರಚಿಸಿದ ಕವೀಂದ್ರ ರವೀಂದ್ರ 18 ಸಂಸ್ಕೃತ ಶ್ಲೋಕಗಳ ಮಂಗಲಾಚರಣೆಯವತ್ತು. ಯಾಕಂದ್ರೆ ನಿನ್ನ ಉಳಿದ ಕೇವಲ 17, 18 ಈ ಶ್ಲೋಕಗಳನ್ನು ವಿದ್ವಾಂಸ ಪಂಡರಿ ಗಲಗಲಿ ಅವರು ಬೇಂದ್ರೆಯವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಬರೆದು ಪ್ರಕಟ ಮಾಡಿದ್ದರು. ಎಷ್ಟೊಂದು ಯಥೋಚಿತವಾಗಿ ಶ್ರೇಷ್ಠವಾಗಿದೆಯಲ್ಲ. ಈ ಒಬ್ಬ ವಿದ್ವಾಂಸರು, ಶ್ರೇಷ್ಠ ವಿದ್ವಾಂಸರು ಇನ್ನೊಬ್ಬ ಮಹೋನ್ನತ ವಿದ್ವಾಂಸರನ್ನು ಕುರಿತು, ಸಾಹಿತಿಯನ್ನು ಕುರಿತು ಈ ರೀತಿಯ ವೇದ ಭಾಷೆ ಸಂಸ್ಕೃತದಲ್ಲಿ ರಚಿಸಿದಂತಹ ಈ 18 ಶ್ಲೋಕಗಳು ಅದ್ಭುತ ಅಲ್ಲ, ಅದ್ಭುತ ಸರಿಸಿ ಅರ್ಪಿಸಿದ್ದು ಅದ್ಭುತ. ನಮಸ್ಕಾರ. ಇವತ್ತ್ಯಾವುದು 17ನೇ ನಾನು ಓದ್ತಾ ಇದ್ದೇನೆ. ಭಾಳ ಸಣ್ಣವು ಇವು, ಯಾಕಂದ್ರೆ ಮುಕ್ತಾ ಇದ್ವಲ್ಲ, ಇವು ಭಾಳ ಸಣ್ಣದು ಮಾಡಿದ್ದಾರೆ. ಇತಃ ಪರಂ ತೇತಿ ವಿಚಕ್ಷಣಾಃ ಕ್ಷಣಂ ಸುಲಕ್ಷ್ಯ ಪೂರ್ವಂ ಚ ಪರೀಕ್ಷಯಂತಾಂ ಸಮಗ್ರಬೇಂದ್ರೇ ಕೃತಿವೈಭವಂ ತೇ ಸ್ವಯಂ ಪ್ರಯಚ್ಛಂತು ಪುನಶ್ಚ ಲಕ್ಷ್ಯಂ. ಇತಃ ಪರಂ ಅತಿವಿಚಕ್ಷಣಾಃ ತೇ ಸುಲಕ್ಷ್ಯಪೂರ್ವಂ ಚ ಕ್ಷಣಂ ಸಮಗ್ರಬೇಂದ್ರೇ ಕೃತಿವೈಭವಂ ಪರೀಕ್ಷಯಂತಾಂ ತೇ ಸ್ವಯಂ ಪುನಶ್ಚ ಲಕ್ಷ್ಯಂ ಪ್ರಯಚ್ಛಂತು. ಭಾಳ ಮಜಾ ಅದ ಇದು. ಈಗಾಗಲೇ ಜ್ಞಾನಪೀಠ ಪ್ರಶಸ್ತಿಯವರು ಕೇವಲ 50,000 ರೂಪಾಯಿ ಕೊಟ್ಟಿದ್ದಾರಲ್ಲ, ಅದಕ್ಕೆ ಇವು ಜ್ಞಾನಪೀಠ ಪ್ರಶಸ್ತಿಯವ್ರನ್ನ ಒಂದು ಕಳಕಳಿಯ ಮನ್ನಣೆಯನ್ನು ಮಾಡ್ಕೋತಾ ಇದ್ದಾರೆ, ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಏನಪ್ಪ ಅಂದ್ರೆ, ನೀವು ಬೇಂದ್ರೆಯವರ ಸಮಗ್ರ ಸಾಹಿತ್ಯವನ್ನು ಓದಿಲ್ಲ ರೀ, ಈಗ ಓದಿ ಅಧ್ಯಯನ ಮಾಡಿರಿ, ಆವಾಗ ನೀವಾಗೇ ನೀವು ಪೂರ್ಣ ₹1,00,000 ಅವ್ರಿಗೆ ಕೊಡ್ತೀರಿ ಅಂತ ಬರೀತಾರೆ. ಒಂದು ನಮೂನಿ ವಿಶಿಷ್ಟವಾದ ವಿನಂತಿ. ವಿದ್ವಾಂಸ ಶ್ರೀ ಪಂಡರೀನಾಥಾಚಾರ್ ಗಲಗಲಿಯವರು ಬೇಂದ್ರೆಯವರಲ್ಲಿ ಇಟ್ಟಿರುವಂತಹ ಪ್ರೀತಿ, ಅಭಿಮಾನವನ್ನು ಇದು ಎತ್ತಿ ತೋರಿಸುತ್ತದೆ ಅಲ್ಲ. ಈಗ ಕೊನೆಯ ಶ್ಲೋಕ ಇತಃ ಪರಂ ನೋಬಲ್ ಪಾರಿತೋಷಿಕಂ ಲಭ್ಯೇತ ಬೇಂದ್ರೇ ಕವಿವಾಕ್ಯರಾಶೇಃ ಸರ್ವಾ ಪ್ರಶಸ್ತಿರ್ಬಹುಮಾನನಾಶ್ಚಾಪ್ಯತೀಯ ತಿಷ್ಠೇತ್ ಕವಿಯೋಗ್ಯತಾಸು. ಅದ್ಭುತವಾದ ವಿಚಾರ. ಇತಃ ಪರಂ ಬೇಂದ್ರೇ ಕವಿವಾಕ್ಯರಾಶೇಃ ನೋಬಲ್ ಪಾರಿತೋಷಕಂ ಲಭ್ಯೇತ್ ಸರ್ವಾಃ ಪ್ರಶಸ್ತೀಃ ಬಹುಮಾನನಾಶ್ಚ ಅಪಿ ಅತೀತ್ಯ ಕವಿಯೋಗ್ಯತಾಸು ತಿಷ್ಠೇತ್. ಅಂದ್ರೆ ಏನಪ್ಪ ಅರ್ಥ ಅಂದ್ರೆ, ಇತಃ ಪರಂ ಇನ್ನು ಮುಂದೆ ಬೇಂದ್ರೇ ಕವಿವಾಕ್ಯರಾಶೇಃ ಬೇಂದ್ರೇ ಕವಿಯ ವಾಕ್ಯರಾಶಿಗೆ ನೋಬೆಲ್ ಪಾರಿತೋಷಕಂ ನೋಬೆಲ್ ಪ್ರಶಸ್ತಿ ಲಭ್ಯೇತ್ ಸಿಗಬೇಕು. ಸರ್ವಾಃ ಎಲ್ಲ ಪ್ರಶಸ್ತಿಗಳನ್ನು ಬಹುಮಾನಗಳನ್ನು ಅಪಿ ಕೂಡ ಅತೀಯ ಮೀರಿ ಕವಿ ಯೋಗ್ಯತಾಸು ಕವಿಗಳ ಯೋಗ್ಯತೆಯಲ್ಲಿ ತಿಷ್ಠೇತ್ ಸ್ಥಾಪಿತವಾಗಬೇಕು, ಕವಿಯು ಸ್ಥಾಪಿತನಾಗಬೇಕು. ಇನ್ನು ಮುಂದೆ ಬೇಂದ್ರೆಯವರ ಸಾಹಿತ್ಯಕ್ಕೆ ನೋಬೆಲ್ ಪುರಸ್ಕಾರ ದೊರೆಯಬೇಕು. ಎಲ್ಲ ಪ್ರಶಸ್ತಿಗಳನ್ನು ಬಹುಮಾನಗಳನ್ನು ಮೀರಿ ನಿಂತ ಇವರು ಯೋಗ್ಯ ಕವಿಗಳ ಮುಂಚೂಣಿಯಲ್ಲಿ ನೆಲೆಗೊಳ್ಳುವಂತಾಗಬೇಕು. ಅದ್ಭುತ. ಈಗ ಈ ವಿದ್ವಾಂಸ ಪಂಡರೀನಾಥಾಚಾರ್ ಗಮನ ನೋಬೆಲ್ ಪಾರಿತೋಷಿಕಕ್ಕೆ ಹೋಗ್ತದೆ. ಅವರಿಗೆ ಅದು ದೊರೆಯಬೇಕೋ ಎಂಬ
ಅರ್ಥದ ಅಪೂರ್ವ ಪ್ರತಿಪಾದನೆಯನ್ನು ಗಲಗಲಿ ಆಚಾರ್ಯರು ಮಾಡ್ತಾರೆ. ನೋಬೆಲ್ ಕಮಿಟಿ ವರಕವಿ ಬೇಂದ್ರೆಯವರು ಅವರಿಗೆ ತಾವಾಗಿ ಸಮಗ್ರ ಸಾಹಿತ್ಯವನ್ನು ಸಲ್ಲಿಸಲಾಗಿತ್ತೆ? ಬಹುಶಃ ಇಲ್ಲ, ನನಗೆ ತಿಳಿದ ಮಟ್ಟಿಗೆ ಸಲ್ಲಿಸಲಾಗಿಲ್ಲ. ಅಂದಮೇಲೆ ಇದು ನಮ್ಮೆಲ್ಲರ ಒಂದು ದುರ್ದೈವ ಇರಲಿ. ಇದೇ ರೀತಿ ರಾಷ್ಟ್ರಕವಿ ಕುವೆಂಪು ಅವರಿಗೆ ನ್ಯೂ ದೆಹಲಿಯ ನೋಬೆಲ್ ಪಾರಿತೋಷ್ ಕಮಿಟಿಯಿಂದ ಒಯ್ದು ಇಟ್ಲಿಕ್ಕೆ ಪ್ರಯತ್ನ ಮಾಡಿದರು, ಇದು ಕೊಟ್ಟಿದ್ದರು ಅವರ ಶಿಷ್ಯ ಶ್ರೀ ಪ್ರಭುಶಂಕರ್ ಅವರು. ಆದರೆ ಅದು ಯಾಕೋ ಅವರು ಗಮನಿಸಲೇ ಇಲ್ಲ. ಕಾರಣ ಯೋಗ್ಯವಾದ ಇಂಗ್ಲೀಷ್ ಅನುವಾದಗಳು ಇಲ್ಲದ ಕಾರಣ ಅಂತ ನನಗೆ ಒಂದು ಕಡೆ ಓದಿದ ನೆನಪು. ಈ ದೃಷ್ಟಿಯಿಂದಲೂ ನಾವು ದುರ್ದೈವಿಗಳು. ವರಕವಿ ಬೇಂದ್ರೆಯವರು ನೋಬೆಲ್ ಹಾಗೂ ಇತರ ಎಲ್ಲ ಪ್ರಶಸ್ತಿಗಳನ್ನು ಮೀರಿದ್ದಾರೆ. ಎಲ್ಲ ಪ್ರಶಸ್ತಿಗಳನ್ನು ಮೀರಿದ್ದಾರೆ. ಅವ್ರಿಗೇನು ಯಾವ ನೋಬೆಲ್ ಹಿಡ್ಕೊಂಡು ಯಾವುದೇ ಪ್ರಶಸ್ತಿ ಬಗ್ಗೆ ಅವ್ರ ತಲೆ ಕೇಳಿಸ್ಕೊಂಬೋದಿಲ್ಲ, ಅವ್ರಿಗೆ ಅವಶ್ಯಕತೆಯೂ ಇಲ್ಲ. ಅವರು ಆ ಎಲ್ಲ ಪ್ರಶಸ್ತಿಗಳು ನೋಬೆಲ್ ಹಿಡ್ಕೊಂಡು ಎಲ್ಲ ಪ್ರಶಸ್ತಿಗಳ ಮೇಲಿದ್ದಾರೆ. ಇದು ನಿಜವಾಗೂ ಒಂದು ಅದ್ಭುತವಾದ ಕವಿಯ ಒಂದು ಸ್ಮರಣೆ, ಕವಿಯ ಒಂದು ನೆನಪು, ಕವಿಯ ಒಂದು ಅಭಿಮಾನ. ಯಾರ್ದು? ಪಂಡರೀನಾಥಾಚಾರ್ಯ ಗಲಗಲಿ ಅವರೊಂದು ಅಭಿಮಾನ. ಇದು ಎಲ್ಲ ಪ್ರಶಸ್ತಿಗಳು ನೋಬೆಲ್ ಹಿಡ್ಕೊಂಡು ಎಲ್ಲವನ್ನು ಮೀರಿ ನಿಂತವರು ಯಾರು? ವರಕವಿ ಶ್ರೀ ಬೇಂದ್ರೆಯವರು. ಹೀಗಾಗಿ ಇಷ್ಟೇ ಅಲ್ಲ, ಎಲ್ಲ ಕವಿಗಳಲ್ಲಿ, ಜಗತ್ತಿನ ಎಲ್ಲ ಕವಿಗಳಲ್ಲಿ ಅವರು ಯಾವಾಗಲೂ ಮೊದಲಿನ ಸಾಲಿನವರೇ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲ ಕವಿಗಳಲ್ಲಿ ಅವರು ಮೊದಲಿನ ಸಾಲಿನವರೇ ಅಂತ ಹೇಳ್ತಾರೆ. ಈಗ ನಿಂತಾರಂತಲ್ಲ, ಈಗೂ ಇದ್ದಾರೆ, ಮುಂದೂ ಇರ್ತಾರೆ. ಈಗೂ ಇದ್ದಾರೆ, ಮುಂದೂ ಇರ್ತಾರೆ. ಕವಿಗಳ ಎಲ್ಲ ಶ್ರೇಷ್ಠ ಕವಿಗಳ ಸಾಲಿನಲ್ಲಿ, ಎಲ್ಲ ಭಾಷೆಗಳಲ್ಲಿ, ಸಮಸ್ತ ಜಗತ್ತಿನಲ್ಲಿ ಅವರು ಮುಂದಿನ ಸಾಲಿನಲ್ಲಿರುವಂಥ ಮಹನೀಯರಾಗಿ ರಾರಾಜಿಸುತ್ತಾರೆ ಅನ್ನುವಂಥದ್ದು ಕೊನೆಯ ಶ್ಲೋಕದ ಅರ್ಥ. ನೋಡಿ, ನನಗೆ ನಮ್ಮ ಶ್ಯಾಮಸುಂದರ್ ಬಿದರ್ಕುಂಜಿಯವರು, ಶ್ರೀ ಶ್ಯಾಮಸುಂದರ್ ಬಿದರ್ಕುಂಜಿಯವರು ಬೇಂದ್ರೆ ಸ್ಮಾರಕ ಟ್ರಸ್ಟಿನ ಅಧ್ಯಕ್ಷರಾದಾಗ ಇದು ಕವಿಗಳು ಕಂಡ ವರಕವಿ ಅಂಥೇಳಿ ಒಂದೇನು ಪುಸ್ತಕ ಪ್ರಕಟ ಮಾಡಿದರು. ಅದು ನನಗೆ ದೊರಕಿತು. ಅವರು ಸತ್ತೋಗಂಟಿ ಅಂಥೇಳಿ ಒಬ್ಬ ತರುಣ ಕನ್ನಡ ಅಭಿಮಾನಿ ಅವ ಸಂಪಾದನೆ ಮಾಡಿದ್ದರು. ಅವ್ರ ಕಡೆ ಕಳಿಸಿದ್ರು ನನಗೆ ಅವರು. ಯಾಕಂದರೆ ಪ್ರತಿಗಳು ತೀರಿ ಹೋಗಿದ್ದು ನನಗೆ ಕಳಿಸಿದರು. ನಾನು ಅದನ್ನು ನೋಡಿ ಆಶ್ಚರ್ಯಪಟ್ಟೆ. ಅಲ್ಲಿ ಇದು ಸಿಕ್ಕಿತ್ತು, ಗಲಗಲಿ ಆಚಾರದ ಶ್ಲೋಕ. ಆದರೆ ಸರಿಯಾಗಿ ಅದನ್ನು ಸಾಲು ಸರಿಯಾಗಿ ವ್ಯವಸ್ಥೆ ಮಾಡಿದ್ದಿಲ್ಲ. ಅದು ಕಾರಣ ನನಗೆ ದುಃಖ ಆಗಿತ್ತು. ನಾನು ಬೆಂಗಳೂರಿನ ನಮ್ಮ ಸಂಸ್ಕೃತ ಅಕ್ಷರಂ ಸಂಸ್ಥೆಯ ಶ್ರೀ ಜನಾರ್ದನ ಹೆಗಡೆ ಅವರಿಗೆ ಕೇಳಿಕೊಂಡೆ, ವಿನಂತಿ ಮಾಡಿಕೊಂಡೆ, ಸರ್ ಇದನ್ನೇನಾದರೂ ಮಾಡಿ ಈ 18 ಶ್ಲೋಕಗಳ ಅರ್ಥ ಎಲ್ಲ ಕೊಡಬೇಕು ನೀವು ಅಂತ ಹೇಳಿದೆ. ಅವರು ಒಪ್ಪಿಕೊಂಡ್ರು. ಎಷ್ಟು ಹೃದಯ ವೈಶಾಲ್ಯದವ್ರು ನೋಡಿ. ಅವರು ಕೆಲಸ ಕಾರ್ಯಗಳು ಭಾಳ ಇರ್ತಾವೆ ಶ್ರೀ ಜನಾರ್ದನ ಹೆಗಡೆ ಅವರಿಗೆ. ಅಂಥವ್ರು ಒಪ್ಪಿಕೊಂಡು ಕೆಲವೇ ಒಂದು ದಿನಗಳಲ್ಲಿ ಇದನ್ನು ಮಾಡಿಕೊಟ್ರು. ಅವರು ಏನು ಅನ್ವಯಾರ್ಥ ಹಾಗೂ ತಾತ್ಪರ್ಯಗಳನ್ನು ಬರೆದುಕೊಟ್ಟರು. ಅವರಿಗೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ಇನ್ನು ನಮ್ಮ ಪಂಡರೀನಾಥಾಚಾರ್ಯ ಗಲಗಲಿ ಅವರು ವರಕವಿ ಬೇಂದ್ರೆಯವರ ಸ್ತ್ರೀ ವ್ಯಕ್ತಿತ್ವವನ್ನು ಇಷ್ಟೊಂದು ಅಭೂತಪೂರ್ವವಾಗಿ ಎಲ್ಲಿದೆ ಬರುತ್ತೆ ನೋಡಿ. ತಾಯಿಯ ಹೊಟ್ಟೆಯಿಂದ ಹುಟ್ಟಿದ ಬೇಂದ್ರೆಯಿಂದ ಹಿಡ್ಕೊಂಡು ನೋಬೆಲ್ ಬಹುಮಾನದ ತನಕ ಅವರು ಅಪೂರ್ವವಾಗಿ ಚಿತ್ರಿಸಿದ್ದಾರೆ. ನಿಜವಾಗಿಯೂ ಇದೊಂದು ಶ್ಲಾಘನೀಯ. ನಮ್ಮ ಮಹಾನ್ ಇವರು ಯಾರು? ವಿದ್ವಾಂಸ ಶ್ರೀ ಪಂಡರೀನಾಥಾಚಾರ್ಯ ಗಲಗಲಿ ಅವರಿಗೆ. ಅವರಂತೂ ಸಂಸ್ಕೃತ ಪಂಡಿತರೇ ಸರಿ, ಆದರೆ ಬೇಂದ್ರೆಯವರ ಬಗ್ಗೆ ಬರೆಯಬೇಕು ಅಂತಂದಾಗ ಎಷ್ಟು ಅವರಲ್ಲಿ ಒಂದು ಪ್ರೇಮ ಇತ್ತು, ಪ್ರೀತಿ ಇತ್ತು ಎಂಬುದನ್ನು ಎದ್ದು ತೋರಿಸುತ್ತದೆ. ಈ ಅದ್ಭುತವಾದ ಕೆಲಸ, ಈ ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಕ್ಕಾಗಿ ಶ್ರೀ ಪಂಡರೀನಾಥಾಚಾರ್ಯ ಗಲಗಲಿ ಅವರಿಗೂ
ಗೌರವದ ಅನಂತಪೂರ್ಣ ವಂದನೆಗಳು. ನಮಸ್ಕಾರ.